ರಂಗಿನ ರಂಗೋಲಿಗಳು ಹಬ್ಬದ ಸಂಭ್ರಮವನ್ನು ದುಪ್ಪಟ್ಟು ಮಾಡುತ್ತವೆ. ಈ ಕಲೆ ಕಲಾತ್ಮಕತೆ ಮತ್ತು ತಾಳ್ಮೆಯ ಸಂಯೋಜನೆಯಾಗಿದ್ದು, ಮಂಗಳೂರಿನ ವೀಣಾ ಮಂಜುನಾಥ್ ಐತಾಳ ಅವರು ಈ ಕಲೆಗೆ ಹೊಸ ಅರ್ಥ ನೀಡಿದ್ದಾರೆ. ಹಗಲು ಕೆಲಸದ ನಡುವೆಯೂ ರಾತ್ರಿ ವೇಳೆ ರಂಗೋಲಿ ಬಿಡಿಸುವ ವೀಣಾ ಅವರ ಕೃತಿಗಳು ದೇವದೇವತೆಗಳು, ರಾಣಿ ಅಬ್ಬಕ್ಕ, ತಿಮ್ಮಕ್ಕ, ಭೂತಕೋಲ ಮುಂತಾದ ನೈಜ ರೂಪಕಗಳಿಂದ ತುಂಬಿವೆ. ಸಣ್ಣ ರಂಗೋಲಿಗೆ 5 ಗಂಟೆ, ದೊಡ್ಡ 9 ಅಡಿ ರಂಗೋಲಿಗೆ 60 ಗಂಟೆ ತಗಲುತ್ತದೆ. ನನ್ನ ಹೆಸರು ವೀಣಾ ಐತಾಳ್ ಅಂತೇಳಿ. ನಾವಾಗ ಡೆಲ್ಲಿಯಲ್ಲಿದ್ದೆವು. 2015ಇಂದ 2019ವರೆಗೆ ಡೆಲ್ಲಿಯಲ್ಲಿದ್ದೆವು. ನನ್ನ ಹಸ್ಬೆಂಡ್ ಬ್ಯಾಂಕಲ್ಲಿರೋದ್ರಿಂದ 2018ರಲ್ಲಿ ನನಗೆ ಯಾವುದೋ ಒಂದು ಗ್ರೂಪಿನಲ್ಲಿ ಬಂದಿತ್ತು, ನಮ್ಮ ಕಾಲೇಜ್ ಗ್ರೂಪಲ್ಲಿ, ವಾಮನ ಅವತಾರದ್ದು ದೀಪಾವಳಿ ದಿವಸ. ಅದನ್ನು ನೋಡಿ ನನಗೆ ಇದನ್ನು ರಂಗೋಲಿಯಲ್ಲಿ ಮಾಡಿದರೆ ಹೇಗೆ ಅಂಥೇಳಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು ಡೆಲ್ಲಿಯಲ್ಲಿ 2018 ನವೆಂಬರ್ಗೆ. ಆವಾಗಿಂದ ಈ ದೈವಾರಾಧನೆ, ಆಮೇಲೆ ನಮ್ಮ ಕರಾವಳಿಯ ಯಾವುದ್ಯಾವುದು ಸ್ಪೆಷಲ್ ನೋಡಿ, ದೈವ ದೇವರುಗಳು, ಯಕ್ಷಗಾನ ಇರ್ಬೋದು, ಭೂತಕೋಲ ಇರ್ಬೋದು, ಕೊರಗಜ್ಜೆ ಇರ್ಬೋದು, ಮಂಗಳಾದೇವಿ, ಪೊಳಲಿ ಎಲ್ಲವೂ ಅದಕ್ಕೆ ನಾನು ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾ ಬಂದೆ, ಕರಾವಳಿಯ ಸಾಂಪ್ರದಾಯಿಕ ಕಲೆಗಳಿಗೆ. ಇಲ್ಲ, ನಾನು ಕಲೀಲಿಲ್ಲ, ಒಂದು ದಿವಸ ಕಲೀಲಿಲ್ಲ. ನಾನು ಕಲಿತು ಮಾಡಿದರೆ ನಾವು ಅದು ಗ್ರಿಡ್ ಹಾಕಿ ಸ್ಕೆಚ್ ಹಾಕಿ ಎಲ್ಲ ಮಾಡಬೇಕು. ನಂದು ಯಾವುದೇ ರಂಗೋಲಿಗೆ ಅದು 10 ಫೀಟ್ ಆಗಿರಲಿ, ಗ್ರಿಡ್ ಅಥವಾ ಸ್ಕೆಚ್ ಹಾಕಿ ಮಾಡೋದಿಲ್ಲ. ನಾನು ಫಸ್ಟ್ ಕಣ್ಣಿಂದ ಹಾಗೆ ಬಿಡಿಸ್ತಾ ಬರ್ತೇನೆ. ಹಾಗೆ ಒಂದು 3-4 ದಿವಸ ಸಹ ತಗೊಳ್ತದೆ ಒಮ್ಮೊಮ್ಮೆ. ಅಂದರೆ ನೀವು ಹೇಳ್ತೀರಿ ಅದು ಈಗ ಕಣ್ಣಿಂದ ಮಾಡೋದು, ಏನು ಸ್ಪೆಷಾಲಿಟಿ ಏನೋ ಹೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ಹೇಳಿ. ಎಲ್ಲರೂ ಹೇಳ್ತಾರೆ ಕಣ್ಣಿನಲ್ಲಿ ಜೀವಕಳೆ ಉಂಟು ಈ ರಂಗೋಲಿಯಲ್ಲಿ ಅಂತ. ಅಂದರೆ ಒಂದು ಪೌಡರಿಂದ ಅದಕ್ಕೊಂದು ಜೀವಕಳೆ ಕೊಡೋದು ಎಲ್ಲರಿಗೂ ಅದು ಕಷ್ಟ. ಅಥವಾ ಕಣ್ಣು ವಾರೆ ಆಗೋದು ಅಥವಾ ಆ ದೃಷ್ಟಿ ಸರಿ ಇಲ್ಲದೆ ಇರೋದು ಹಾಗೆಲ್ಲ ಆಗ್ತದೆ. ಇದನ್ನ ಒಂದೇ ಸರಿ ಮಾಡುವಾಗ ಆ ದೃಷ್ಟಿ ಒಂದೇ ಸರಿ ಬಂದು ಜೀವಕಳೆ ಇದ್ದ ಹಾಗೆ ಕಾಣ್ತದೆ ಎಲ್ಲ ರಂಗೋಲಿಯಲ್ಲೂ. ಅದರಲ್ಲಿ ಸ್ಪೆಷಾಲಿಟಿ ಅಂದರೆ ಜೀವಕಳೆ ಇರೋದೇ ಒಂದು ಸ್ಪೆಷಾಲಿಟಿ. ಯಾಕಂದರೆ ಅದು ಯಾವುದೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ತಾ ಉಂಟು ಅಂತ ಹೇಳ್ಬೋದು. ಜಾಸ್ತಿ ಹಿಡಿಸಿದ್ದು ನನಗೆ ತಿರುಪತಿ ಬಾಲಾಜಿ 10 ಡೇಸ್ ಹಿಡಿದಿದೆ. ಅದು ಅಂದರೆ ಒಂದು 60 ಗಂಟೆ ಮೇಲೆ ಹಿಡಿದಿದೆ ಅದಕ್ಕೆ. ಕಳೆದ 6 ವರ್ಷಗಳಲ್ಲಿ 300ಕ್ಕೂ ಹೆಚ್ಚು ರಂಗೋಲಿ ಬಿಡಿಸಿರುವ ವೀಣಾ ಅವರಿಗೆ ಪತಿ ಮತ್ತು ಮಕ್ಕಳಿಂದ ಅಪಾರ ಪ್ರೋತ್ಸಾಹವಿದೆ. ಯಕ್ಷಗಾನ, ಮದುವೆ, ಕಲಾಹಬ್ಬಗಳಲ್ಲಿ ರಂಗೋಲಿ ಪ್ರದರ್ಶಿಸಿರುವ ಅವರು ಉಲ್ಟಾ ಹಾಗೂ ನೀರಿನ ಮೇಲೆಯೂ ರಂಗೋಲಿ ಬಿಡಿಸುವಲ್ಲಿ ನಿಪುಣರು. ಉಲ್ಟಾ ರಂಗೋಲಿಯಿಂದ ನಾನು 2 ಕೈಯಲ್ಲಿ ಬರೆಯೋದ್ರಿಂದ, ಉಲ್ಟಾ ಬರೆಯೋದ್ರಿಂದ ನನಗೆ ಅದು ಕಷ್ಟ ಅಂತ ಅನಿಸ್ಲಿಲ್ಲ. ಉಲ್ಟಾ ರಂಗೋಲಿ 15 ನಿಮಿಷದಲ್ಲೇ ಮಾಡಿದ್ದೇನೆ ಒಂದು ಯಕ್ಷಗಾನದ. ಅದು 3 ಫೀಟ್ ಇಂಟು 3 ಫೀಟ್ ಇದು. ತೆಗೆಯುವಾಗ ಖಂಡಿತ ಬೇಜಾರಾಗುವುದಿಲ್ಲ. ಫಸ್ಟ್ ನಾನು ಡೆಲ್ಲಿಯಲ್ಲಿರುವಾಗ ಒಂದು ಮಾಡಿದ್ದೆ, ಆಗ ನನಗೆ ಇನ್ನು ಮುಂದೆ ಮಾಡಲಿಕ್ಕೆ ಬರ್ತದಾ ಇಲ್ವ ಅಂತ ಆಗ ಸ್ವಲ್ಪ ಬೇಜಾರಾಗಿತ್ತು. ಅದರ ಮೇಲೆ ನಾನು ಮಾಡ್ತಾ ಹೋದೆ. ಒಂದು 200-250 ರಂಗೋಲಿ ಮೇಲೆ ಮಾಡಿದ್ದೇನೆ. ಈಗ ನನಗೆ ಬೇಜಾರಾಗೋದಿಲ್ಲ. ಯಾಕಂದರೆ ಇದನ್ನು ತೆಗೆದು ನೆಕ್ಸ್ಟ್ ಇದೇ ಪ್ಲೇಸಲ್ಲಿ ಇನ್ನೊಂದು ದೇವರು ಬರ್ತಾರಲ್ಲ, ಆಗ ಆ ರಂಗೋಲಿ ಮಾಡಲಿಕ್ಕೆ ಜಾಗ ಬೇಕು. ಆಮೇಲೆ ಇನ್ನೊಂದು ದೇವರು ಬರ್ತಾರಲ್ಲ ಅಂತ ಒಂದು ಖುಷಿ. ಅದರಿಂದ ಬೇಜಾರಾಗೋದಿಲ್ಲ. ನಿಜ. ಅದರಲ್ಲಿ ಕಲರ್ಸ್ ಇರೋದು ನಾವು ಅಂಗಡಿಯಿಂದ ತರೋದು ಒಂದು 7 ಕಲರ್ ತಂದರೆ ಅದರಲ್ಲಿ ನಾನೊಂದು 20 ಕಲರ್ ಹಾಗೆ ಮಾಡ್ಬೋದು. ಯಾಕಂದರೆ ಮಿಕ್ಸ್ ಮಾಡಿ ಮಾಡೋದು. ಈಗ ಕೂದಲು ಅಂತ ಹೇಳಿದರೆ ಒಂದು ಬ್ಲ್ಯಾಕ್ ಮಾತ್ರ ಅಲ್ಲ, ನಿಜವಾಗಿ ಅದರಲ್ಲಿ ಈಗ ಗೋಲ್ಡನ್ ಕಲರು, ಆರೆಂಜ್ ಕಲರು ಎಲ್ಲ ಮಿಕ್ಸ್ ಮಾಡಿ ಮಾಡೋದು ಎಲ್ಲ ಸಹ. ಈಗ ಯಾವುದೇ ಆಗಲಿ, ರೆಡ್ ಅಂದರೆ ರೆಡ್ಡಿಗೆ ಒಂಚೂರು ಆರೆಂಜ್ ಮಿಕ್ಸ್ ಮಾಡೋದು, ಎಲ್ಲೋ ಮಿಕ್ಸ್ ಮಾಡೋದು, ಹಾಗೆ ಮಾಡಿ ಸ್ಕಿನ್ನಿಗೆ ಹಾಗೆ ಒಂದು 3-4 ಕಲರ್ ಮಿಕ್ಸ್ ಮಾಡಿದ್ದು. ಯಾವುದೇ ಒಂದೇ ಕಲರ್ ನಾನು ಹಾಕೋದೇ ಇಲ್ಲ, ಎಲ್ಲ ಮಿಕ್ಸ್ ಮಾಡಿಯೇ ಹಾಕೋದು ನಾನು. ಹೌದೌದು. ಯಾವುದು ಆ ಇಮೇಜಲ್ಲಿ ಯಾವ ಥರ ಇರ್ತದೆ ಅದೇ ಥರ ಬರುವ ಹಾಗೆ ಮಿಕ್ಸ್ ಮಾಡಿ ಹಾಕ್ತೇನೆ. ಈಗ ಕಂಪ್ಯೂಟ್ರಲ್ಲಿ ಮಾಡುವಾಗ ಗ್ರಾಫಿಕ್ಸ್ ಯೂಸ್ ಮಾಡ್ತಾರೆ. ನಾವು ರಂಗೋಲಿಯಲ್ಲಿ ಮಾಡುವಾಗ ಅದೇ ಥರ ಬರಬೇಕು. ಆಗ ನಾವು ಆ ಕಲರ್ ಬಗ್ಗೆ ಅಥವಾ ಅವರ ಸ್ಕಿನ್ ನೋಡಿ, ಒಂದು ಲಿಪ್ಸ್ ಮಾಡುವಾಗ ನಾವು ಈಗ ರಿಷಬ್ ಶೆಟ್ಟಿ ಇರ್ಬೋದು, ಅದನ್ನು ನಾವೀಗ ರೆಡ್ ಮಾಡಿದರೆ ಆ ಸ್ಕಿನ್ ಲುಕ್ಕೇ ಬೇರೆ ಆಗ್ತದೆ. ಅದಕ್ಕೆ ನ್ಯಾಚುರಲ್ ಸ್ಕಿನ್ ಲುಕ್ಕೇ ಬರಬೇಕು. ಈಗ ಯಾವುದೋ ದೇವಿ ಮಾಡುವಾಗ ಸಾಗೆ ಅದರಲ್ಲಿ ರೆಡ್ ಆ ಟೈಪೆಲ್ಲ ಬರಬಾರ್ದು. ಲಿಪ್ಸಿಗೂ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಕಣ್ಣಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಅವರದೊಂದು ಹೂವು ಇರ್ತದೆ, ಹೂವಿನ ಮಾಲೆ. ಈಗ ಬಾಲಾಜಿ ಹೇಳುವಾಗ ಅದೊಂದು ಗ್ರ್ಯಾಂಡ್ ದೇವರ ದೊಡ್ಡ ರಿಚ್ ಅಲಂಕೃತವಾದ
ಶ್ರೀಮಂತ ದೇವರು. ಆಗ ನಾವು ಅದಕ್ಕೆ 6 ಫೀಟು ನನ್ನ ಅದರದ್ದು ಅಗಲವೇ ಆ ಮಾಲೆದು 6 ಫೀಟು ಉದ್ದ, 6 ಫೀಟ್ ಅಗಲ ಮತ್ತು 7 ಫೀಟು ಉದ್ದ ಇತ್ತು ಆ ಮಾಲೆ. ಆ ಗ್ರ್ಯಾಂಡ್ ಲುಕ್ ಬರಬೇಕಾದ್ರೆ ನಾವು ಅದರಲ್ಲಿ ಹೇಗುಂಟು ಹಾಗೆಯೇ ಮಾಡಬೇಕು ನಾವು, ಆಗ ಮಾತ್ರ ಆ ದೇವರಿಗೊಂದು ಲುಕ್ ಬರ್ತದೆ. ಆಭರಣ ಎಲ್ಲ ಬಿಡಿಸುವಾಗ ಅದೇ ಆ ಚಿನ್ನದ ಕಲರ್ ಮಾಡಬೇಕು, ಆ ಚಿನ್ನದ ಕಲರೇ ಬರಬೇಕು. ಆಮೇಲೆ ಆ ಚಿನ್ನದ ಕಲರೆಲ್ಲ ನಾನು ಮಾಡುವಾಗ ನಾನೇ ದೇವರಿಗೆ ಮಾಡ್ತಾ ಇದ್ದೇನೆ ಅಂತ ಆ ಫೀಲ್ ಬರ್ತದೆ ನನಗೆ. ಆಗ ಆ ಖುಷಿ ಉಂಟು ನೋಡಿ, ಆ ಖುಷಿಯೇ ಬೇರೆ ಅದು, ಆ ಫೀಲಿಂಗ್ಸ್. ಈಗ ಶಾರದೆ ಮಾಡಿದೆ, ಶಾರದೆಗೆ ಜೆಲ್ಲಿ ಹಾಕುವಾಗ ಅವಳಿಗೆ ನಾನೇ ಜೆಲ್ಲಿ ಹಾಕ್ತಾ ಇದ್ದೇನೆ, ಮತ್ತು ನಾನೇ ಕಿವಿಗೆಲ್ಲ ಹಾಕ್ತಾ ಇದ್ದೇನೆ, ಎಲ್ಲ ಅಲಂಕಾರ ನಾನೇ ಮಾಡ್ತಿದ್ದೆ. ಆ ಫೀಲ್ ಅಲ್ಲೇ ಅಂದರೆ ನಾನು ಮುಳುಗಿ ಹೋಗಿರ್ತೇನೆ ಅದರಲ್ಲಿ, ಆ ರಂಗೋಲಿಯಲ್ಲಿ ನಾನು ಮುಳುಗಿ ಹೋಗಿರ್ತೇನೆ. ಫ್ಯಾಮಿಲಿ ಸಪೋರ್ಟ್ ಅಂದರೆ ಅವರಷ್ಟಕ್ಕೆ ಇರ್ತಾರೆ, ನನಗೆ ಮಾಡಲಿಕ್ಕೆ ಬಿಡ್ತಾರೆ. ಈಗ ಮಾಡುವಾಗ ನೋಡಿ ನಿಮಗೆ ಹೊಯ್ಗೆ ಎಷ್ಟು ನಾನು 5 ಸರಿ ನೆಲ ಬರ್ಸಿದೆ, ಆದರೂ ಅದು ಹೊಯ್ಗೆ ಇರ್ತದೆ ನೆಲ ಇಡೀ. ಅದಕ್ಕೆ ಅವ್ರು ಏನು ಮಾತಾಡೋದಿಲ್ಲ, ಇಲ್ಲ ಮಾಡಬೇಡ ನೀನು, ಅಲ್ಲೆಲ್ಲ ಮನೆ ಇಡೀ ಹೊಯ್ಗೆ ಆಗ್ತದೆ, ಅದೇನೂ ಹೇಳೋದಿಲ್ಲ ಅವರು. ನಾನು ಮಾಡುವಾಗ ನನಗೆ ಯಾವುದೇ ಡಿಸ್ಟರ್ಬ್ ಮಾಡೋದಿಲ್ಲ, ಅಥವಾ ನಾನು ಮಾಡ್ತಾ ಇರೋ ಹೊರಗೆ ಬರೋದು ಏನಾದ್ರು ಮಾತಾಡ್ಸೋದು ಅದೆಲ್ಲ ಮಾಡೋದಿಲ್ಲ. ಅವ್ರು ನನಗೆ ಮಾಡಲಿಕ್ಕೆ ತುಂಬ ಸಪೋರ್ಟ್. ಈಗ ಮಗ ಆಗಲಿ ನನ್ನ ಹಸ್ಬೆಂಡ್ ಆಗಲಿ ಒಂಚೂರು ವೀಡಿಯೋ ತೆಗೀರಿ ನಾನು ಮಾಡ್ತಾ ಇರುವಾಗ ಹೇಳಿದರೆ ಅವರೆಲ್ಲ ತೆಗಿತಾರೆ ವೀಡಿಯೋ. ಆಮೇಲೆ ಈಗ ಕೆಲವೆಲ್ಲ ಮಾಡುವಾಗ ಅದು 7-8 ಫೀಟ್ ಆಗುವಾಗ ನಾವು ಏಣಿ ಇಟ್ಟು ಫೋಟೋ ತೆಗಿಬೇಕಾಗ್ತದೆ, ಆಗ ನನ್ನ ಮಗ ತೆಗಿತಾನೆ, ನಮ್ಮಿಂದ ಆಗೋದಿಲ್ಲ, ಒಂದು ಸ್ವಲ್ಪ ಹೈಟ್ ಇದ್ದಾನೆ, ಅವನು ಏಣಿ ಇಟ್ಟು ಮೇಲಿಂದ ತೆಗಿತಾನೆ ಎಲ್ಲ ಕವರ್ ಆಗಬೇಕಾದ್ರೆ.